ಸುಮಾರು ವರ್ಷಗಳ ಹಿಂದೆ ಶಿವಪುರ ಎಂಬ ಊರು ಇತ್ತು. ಅಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರು ದೋಣಿ ನಡೆಸುವ ಕಾಯಕವನ್ನು ಮಾಡುತ್ತಾ ಇದ್ದರು. ಇದೇ ಸಂದರ್ಭದಲ್ಲಿ ಪಕ್ಕದ ಗುತ್ತಲದ ಅರಸನ ಮಗನಿಗೆ ಹಾವು ಕಚ್ಚಿದಾಗ ಅಂಬಿಗರ ಚೌಡಯ್ಯನವರನ್ನು ಕರೆಸುತ್ತಾರೆ. ಆಗ ಸತ್ತಂತ ಮಗನನ್ನು ಚೌಡಯ್ಯನವರು ತಮ್ಮ ದಿವ್ಯ ಶಕ್ತಿಯಿಂದ ಬದುಕಿಸಿದರು. ಆಗ ಗುತ್ತಲ ಅರಸರು ಏನು ಬೇಕು ಹೇಳಿ ಶರಣರೇ ಅಂದಾಗ ಚೌಡಯ್ಯನವರು ನನಗೆ ಏನು ಬೇಡ ಅಂತ ಹೇಳುತ್ತಾರೆ. ಆಗ ಗುತ್ತಲ ಅರಸ ಚೌಡಯ್ಯನವರಿಗೆ ಬೃಹತ್ ಭೂಭಾಗವನ್ನು ನೀಡುತ್ತಾರೆ. ಹೀಗೆ ಚೌಡಯ್ಯನವರು ತಮ್ಮ ಕಾಯಕವಾದ ದೋಣಿ ನಡೆಸುವ ಕಾರ್ಯವನ್ನು ಮುಂದುವರಿಸುತ್ತಾರೆ. ಒಂದು ದಿನ ಚೌಡಯ್ಯನವರ ಗುರುಗಳಾದ ಶಿವದೇವ ಮುನಿಗಳಿಗೆ ಆ ಭೂಭಾಗವನ್ನು ದಾನ ಮಾಡುತ್ತಾರೆ. ಆಗ ಶಿವದೇವ ಮುನಿಗಳು, ಎಂತ ಭಕ್ತ ನೀನು, ನಿನಗೆ ನೀಡಿದ ಭೂಭಾಗವನ್ನು ನನಗೆ ನೀಡುತ್ತೀಯಲ್ಲ. ಅಂದಿನಿಂದ ಶಿವಪುರ ಹೋಗಿ ಆ ಊರಿಗೆ ಚೌಡಯ್ಯ ದಾನಪುರ ಅಂತ ನಾಮಕರಣ ಮಾಡಲಾಯಿತು. ಈ ಪುಣ್ಯಕ್ಷೇತ್ರವು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನಲ್ಲಿದೆ.